ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಸ್ವರ್ಣಮಾಲಾ ಪತ್ರಿಜಿಯವರಿಗೆ, ತಟವರ್ತಿ ವೀರರಾಘವ್ ರಾಜಲಕ್ಷ್ಮಿ ಅಮ್ಮವರಿಗೆ ನನ್ನ ಶತಕೋಟಿ ವಂದನೆಗಳು. ನನ್ನ ಹೆಸರು ಸುನಿತಾ ರಮೇಶ್ ಅಂತ, ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಈ ಧ್ಯಾನ ಮಾರ್ಗಕ್ಕೆ ಬಂದು 1.5 ಇಯರ್ ಆಯಿತು. ಈ ಯೂಟ್ಯೂಬಿಂದ ನಾನು ಈ ಧ್ಯಾನ ಮಾರ್ಗಕ್ಕೆ ನಾನು ಪಾದಾರ್ಪಣೆ ಮಾಡಿದೆ. ಇದು ಏನಕ್ಕೆ ಬಂದೆ ಅಂದರೆ, ಸ್ವಲ್ಪ ಕಷ್ಟ ಬಂದ ಮೇಲೆ ಅಲ್ವಾ ನಾವು ಬರೋಕ್ಕಾಗೋದು ಈ ಧ್ಯಾನ ಮಾರ್ಗಕ್ಕೆ. ನನ್ನ ಹಸ್ಬೆಂಡು ಸೆಕೆಂಡ್ ಕರೋನಾದಲ್ಲಿ ಡೆತ್ ಆಗೋಯಿತು. ಡೆತ್ತಾಗಿ ನಾನು ಅವ್ರ ಬಗ್ಗೆನೇ ಆಲೋಚನೆ ಮಾಡ್ತಾಯಿದ್ದೆ, ಏನು ನನ್ನ ಬದುಕು ಹೀಗಾಗೋಯಿತು ಅಂತ ಯೋಚನೆ ಮಾಡ್ತಾ ಇದ್ದಾಗ ಹಾಗೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಹೀಗೆ ಸ್ಕ್ರಾಲ್ ಮಾಡ್ಕೊಳ್ತಾ ಹೋಗ್ತಾಯಿದ್ರೆ ಎಲ್ಲರ ಎಕ್ಸ್ಪೀರಿಯೆನ್ಸು ಪತ್ರಿಜಿದ ಬಗ್ಗೆದೆಲ್ಲ ಹೇಳ್ತಾ ಇರೋದನ್ನೆಲ್ಲ ಎಲ್ಲ ನೋಡ್ಕೊಂಡು ಹೋಗ್ತಾಯಿದ್ದೆ. ನೋಡ್ಕೊಂಡು ಹೋದಾಗ ನಾನು ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಶುರು ಮಾಡಿದಾಗ ಏನೋ ಒಂಥರ ಫೀಲಿಂಗ್ ಆಯಿತು, ತುಂಬ ಆನಂದ ಆಯಿತು, ಒಂಥರ ಖುಷಿ ಆಯಿತು. ಹಾಗೆ ಮಾಡ್ತಾ ತಿರ್ಗಾ ಹೀಗೆ ತಟವರ್ತಿ ವೀರರಾಘವ್ರವ್ರದ್ದು ಕ್ಲಾಸು ಗೌರಿಬಿದನೂರಲ್ಲಿ ಆಯಿತು. ಅಲ್ಲಿ ಹೋದ್ಮೇಲೆ ಅಲ್ಲಿ ನನಗೆ ತುಂಬ ಚೆನ್ನಾಗಾಯಿತು. ಏನೋ ಅವರು ಹೇಳಿರೋ ಜ್ಞಾನ ನಂಗೆ ತುಂಬ ಹಿಡಿಸ್ತು. ಆವಾಗಿಂದ ನಾನು ಅವ್ರದ್ದೇ ಶುರು ಮಾಡ್ಕೊಂಡು ಹೋದೆ. ಆ ಧ್ಯಾನ ಮಾರ್ಗಕ್ಕೆ ಬಂದಮೇಲೆ ನಂಗೆ ತುಂಬ ಭಯ ಹೋಯ್ತು, ಟೆನ್ಷನ್ಸ್ ಹೋಯ್ತು, ಆ ಥರ ತುಂಬ ಎಕ್ಸ್ಪೀರಿಯನ್ಸ್ ಆಯಿತು. ಮನೇಲಿ ಒಬ್ಬರು ಮನುಷ್ಯ ಇಲ್ಲ ಅಂದರೆ ಎಷ್ಟು ನೋವು ಆಗುತ್ತಲ್ವ. ಅದು ಹೆಂಗೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ, ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ. ಅವರಿದ್ದಾಗ ನಮಗೇನು ಗೊತ್ತಾಗಲ್ಲ ಅವ್ರ ವ್ಯಾಲ್ಯೂ. ಹಸ್ಬೆಂಡ್ ತೀರೋದ್ರಲ್ಲ, ಆಗ ಎಷ್ಟು ಭಯ ತುಂಬ್ಕೊಂಡ್ಬಿಡ್ತು ಅಂದರೆ, ಹೇಗಪ್ಪ ನಡೆಸೋದು ನನ್ನ ಜೀವನ ಅಂತ ಒಂಥರ ಭಯ ಆಗ್ತಾಯಿತ್ತು. ಅಂದರೆ ಮನೆಯೆಲ್ಲ ಮಾಡಿದ್ರೂ ಏನಾಯಿತು, ಮಾಡಿದಾಗ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿಲ್ಲ. ಮನೆಯೆಲ್ಲ ಕಟ್ಸಿದ್ದಾರೆ, ಲೋನ್ಸ್ ಎಲ್ಲ ಇದೆ. ಆದರೂ ಹಾಗೆ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ಮುಂದುವರ್ಸ್ಕೊಂಡು ಹೋಗಿ ಧ್ಯಾನ ಮಾಡೋಕ್ಕೆ ಶುರು ಮಾಡಿದೆ. ಭಯ ಎಲ್ಲ ಹೋಯ್ತು, ಟೆನ್ಷನ್ಸ್ ಹೋಯ್ತು. ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಳೋ ಪರಿಸ್ಥಿತಿ ಚೆನ್ನಾಗಿ ನನಗೆ ಇದಾಯಿತು. ನನಗೆ ಆ ಜ್ಞಾನ ತಿಳ್ಕೊಂಡಾಗ, ಈ ಪತ್ರಿಜಿ ಸರ್ ಹೇಳ್ಕೊಟ್ಟಿರೋ ಜ್ಞಾನ ನಾವು ತಿಳ್ಕೊಳ್ಳಿಲ್ಲ ಅಂದರೆ ನಮ್ಮ ಜೀವನಗಳು ಏನಾಗ್ತಾಯಿತ್ತು ಅಂತ ಗೊತ್ತಾಗ್ತಿರ್ಲಿಲ್ಲ. ಅದೇ ಟೈಮ್ಗೆ ನನಗೆ ಇವಾಗ ನಾನು ಪತ್ರಿಜಿ ಸರ್ ಅವ್ರು ನೋಡಿಲ್ಲ, ಆದರೆ ಪತ್ರಿಜಿ ದ್ವಾರ ಅವ್ರ ಥರನೇ ರಾಘವೇಂದ್ರ ಸಾರು, ರಾಜಲಕ್ಷ್ಮಿ ಅಮ್ಮ ಅವರಿಂದ ನಾನು ಜ್ಞಾನ ತಿಳ್ಕೊಂಡೆ. ಆ ಜ್ಞಾನ ತಿಳ್ಕೊಂಡ್ಮೇಲೆ ಇವತ್ತು ನಾನು ಒಂದು ಟಾಪಿಕ್ ತೊಗೊಳ್ತಾ ಇದ್ದೀನಿ, ಇಹಲೋಕವಾಸಗಳ, ನಾವು ಪರಲೋಕವಾಸಗಳ. ಇಹಲೋಕ ಅಂದರೆ ನಾವು ಭೂಮಿ ಮೇಲೆ ಇವಾಗ ನಾವು ನಡೆಸ್ತಾ ಇದ್ದೀವಲ್ಲ ಜೀವನ, ಅದು ಇಹಲೋಕ. ಪರಲೋಕ ಅಂದರೆ ನಾವು ಮೇಲೆ ಇರ್ತೀವಲ್ಲ, ಮೇಲಿನ ಲೋಕದವರ ನಾವು, ಇಹಲೋಕದವರ ಮೇಲಿನ ಲೋಕದವರ ಅಂತ. ನಾವು ಪರಲೋಕದವರೇ. ಇಹಲೋಕದಲ್ಲಿ ಹೇಗಿರ್ತೀವಿ ಅಂದರೆ, ಇದೇ ಎಲ್ಲ ಶಾಶ್ವತ, ಇರೋದೆಲ್ಲ ಶಾಶ್ವತ, ಇರೋದೆಲ್ಲ ಶಾಶ್ವತ ಅಂದ್ಕೊಂಡು ನಾವು ಜೀವನ ನಡೆಸ್ತಾ ಇರ್ತೀವಿ. ಶಾಶ್ವತವಾದದ್ದು ಅದಲ್ಲ, ಪರಲೋಕವೇ ಶಾಶ್ವತ. ನಮ್ಮ ವಾಸಸ್ಥಳ ಯಾವುದು ಅಂದರೆ ಪರಲೋಕನೇ. ಆದರೆ ನಾವು ಇದೇ ಶಾಶ್ವತ ಅಂದ್ಕೊಂಡು ಜೀವಿಸ್ತಾ ಇದ್ದೀವಿ. ಆ ಜೀವಿಸೋದೆಲ್ಲ ಏನಾಗುತ್ತೆ ಅಂದರೆ ಎಲ್ಲ ನಶಿಸುವುದೇ. ಆ ನಶಿಸಿರುವುದಕ್ಕೆ ನಾವು ಎಷ್ಟೋ ಪ್ರಯತ್ನ ಪಡ್ತಾ ಇದ್ದೀವಿ. ಅಂದರೆ ಅದಕ್ಕೋಸ್ಕರನೇ ನಮ್ಮ ಜೀವನ ಎಲ್ಲ ಪೂರ್ತಿ ಅದಕ್ಕೋಸ್ಕರನೇ ಕಷ್ಟಪಡ್ತಾ ಇದ್ದೀವಿ. ನನ್ನವರು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ತಂದೆ ತಾಯಿ ಅಂತ ಹೇಳಿ ಅವ್ರಿಗೋಸ್ಕರನೇ ನಾವು ಇದು ಮಾಡ್ತಾ ಇದ್ದೀವಿ. ಅದನ್ನು ಬಿಟ್ಟು ನಾವು ಯಾರಿಗೂ ಬೇರೆ ಇದಕ್ಕೇನು ಯೋಚನೆ ಮಾಡ್ತಾ ಇಲ್ಲ. ನಮ್ಮ ಆತ್ಮ ಉದ್ಧಾರಣೆಗೋಸ್ಕರ ನಾವು ಬಂದಿದ್ದೀವಿ ಈ ಜಗತ್ತಿಗೆ, ನಾವು ಪಾದಾರ್ಪಣೆ ಮಾಡಿದ್ವಿ. ಏನಕ್ಕಂದರೆ ನಮ್ಮ ಆತ್ಮ ಉದ್ಧಾರಣೆ ಮಾಡೋದಕ್ಕೆ. ಯಾವಾಗ ನಮ್ಗೆ ತಿಳಿಯುತ್ತೆ ಅಂದರೆ, ಈ ಧ್ಯಾನ ಮಾರ್ಗಕ್ಕೆ ಬಂದಮೇಲೆ ಪತ್ರಿಜಿ ಅವರು ಎಷ್ಟೋ ಜ್ಞಾನ ಏನಕ್ಕೆ ಮಾಡಿದ್ದಾರೆ ಅಂದರೆ, ಅವ್ರ ಹತ್ರ ಏನೂ ಇಲ್ಲ, ಆದರೂ ಅವರು ಎಷ್ಟು ಪ್ರಸಿದ್ಧಿ ಹೊಂದರು. ಯಾಕಂದರೆ ಅವ್ರ ಧ್ಯಾನ ಮತ್ತು ಜ್ಞಾನದ ಬಗ್ಗೆ ಎಷ್ಟೊಂದು ಲಕ್ಷ ಪುಸ್ತಕಗಳು ಓದಿದ್ದಾರೆ. ಆ ಪುಸ್ತಕಗಳಿಂದ ಆ ಜ್ಞಾನ ಪಡ್ಕೊಂಡು ಅವರು ಒಳ್ಳೆ ಜಾಬಲ್ಲಿದ್ದರು. ಪತ್ರಿಜಿ ಸರ್ ಒಳ್ಳೆ ಜಾಬಲ್ಲಿದ್ರೂ ಆದರೂ ಅವರು ಹೊರಗಡೆ ಎಲ್ಲ ತಿರ್ಕೊಂಡು ಎಲ್ಲ ಬಂದಿದ್ದಾರೆ. ಅಂದರೆ ಅವ್ರ ಜ್ಞಾನ ತಿಳ್ಕೊಂಡು ನಮ್ಗೆ ಹಂಚಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ದುಃಖದಿಂದ ಇದ್ದಾರೆ. ಆ ದುಃಖದಿಂದ ಹೊರಗಡೆ ಬರಬೇಕು ಅಂದರೆ ಈ ಧ್ಯಾನ ಮತ್ತು ಜ್ಞಾನ ತಿಳ್ಕೊಂಡ್ಮೇಲೆ ಎಲ್ಲರೂ ಅವ್ರಿಗೆ ಚೆನ್ನಾಗಿ ಅನಿಸ್ತು ಅಂತ ಹೇಳ್ಬಿಟ್ಟು ಅವರು ನನ್ನ ಥರನೇ ಎಲ್ಲರೂ ಖುಷಿಯಾಗಿರಬೇಕು, ಈ ಜೀವನ ಎಲ್ಲರೂ ಖುಷಿಯಾಗಿ ನಡೆಸಬೇಕು ಅಂತ ಹೇಳಿಬಿಟ್ಟು ಅವರು ಈ ಜ್ಞಾನ ಧ್ಯಾನ ಎಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ತಿಳಿಸ್ಕೊಟ್ಟ ಮೇಲೆ ನಾವು ಅದನ್ನು ಆಚರಿಸಿ ಅನುಭವಿಸಿ ನಾವು ಇವಾಗ ಚೆನ್ನಾಗಿ ಇದಾಗ್ತಾ ಇದ್ದೀವಿ. ಅಂದರೆ ತುಂಬ ಒಂಥರ ನಾವು ಖುಷಿ ಪಡ್ತಾ ಇದ್ವಿ. ಯಾಕಂದರೆ ಅವರು ಜ್ಞಾನ ಹೇಳ್ಕೊಟ್ಟಿಲ್ಲ ಅಂದರೆ ನಾವು ತುಂಬ ಕಷ್ಟಪಡಬೇಕಾಗಿತ್ತು. ಏನಾಗ್ತಾಯಿತ್ತೋ ನಮ್ಮ ಜೀವನಗಳು ಗೊತ್ತಿಲ್ಲ. ಇವಾಗ ಆ ಧ್ಯಾನ ಮಾರ್ಗಕ್ಕೆ ಬಂದಮೇಲೆ ನಮ್ಮ ಜೀವನ ಎಷ್ಟು
ಖುಷಿಯಾಗಿ ಆನಂದಮಯ ಆಗಿದೆ. ಏನೂ ಅವಾಗ ಪ್ರಾಪಂಚಿಕ ಜೀವನದಲ್ಲಿ ಎಲ್ಲ ಇದ್ದು ದುಃಖ ಪಡ್ತಾ ಇದ್ವಿ. ಇವಾಗ ಏನೂ ಇಲ್ಲದೆ ಇದ್ರೂ ಅಷ್ಟು ಆನಂದವಾಗಿ ಇರೋದ್ರಲ್ಲಿ ತೃಪ್ತಿ ಪಡ್ತಾ ಇದ್ವಿ. ಯಾಕಂದರೆ ಅವ್ರು ಕೊಟ್ಟಿರೋ ಜ್ಞಾನ, ಆ ಜ್ಞಾನ, ಆ ಧ್ಯಾನದಿಂದ ನಾವು ಎಷ್ಟೋ ಧ್ಯಾನ ಅಂದರೆ ನಾವು ದೇವ್ರನ್ನ ತಿಳ್ಕೊಳ್ಳೋಕ್ಕೆ ಧ್ಯಾನ ಮಾಡ್ತಾ ಇದ್ದೀವಿ. ಇವಾಗ ನಾವು ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಿರ್ತೀವಲ್ಲ, ಅದೆಲ್ಲ ಮೇಯ್ನು. ಧ್ಯಾನ ಅಂದರೆ ಶ್ವಾಸದ ಮೇಲೆ ಗಮನ ಇಟ್ಟು ಧ್ಯಾನ ಮಾಡೋದು. ಅಂದರೆ 2 ಕೈಗಳನ್ನ ಜೋಡಿಸಿ ಕಾಲುಗಳನ್ನ ಕ್ರಾಸ್ ಮಾಡಿಕೊಂಡು ಶ್ವಾಸದ ಮೇಲೆ ಪ್ರತಿಯೊಂದು ಶ್ವಾಸನೂ ಗಮನಿಸ್ತಾ ಇರಬೇಕು. ಗಮನಿಸಿದಾಗ ಏನಾಗುತ್ತೆ, ನಮ್ಮ ಮನಸ್ಸು ತುಂಬ ಮಲಿನ ತುಂಬ್ಕೊಂಬಿಟ್ಟಿರುತ್ತೆ. ಮನಸ್ಸಲ್ಲಿ ಎಷ್ಟು ಅವ್ರದ್ದು ಇವ್ರದ್ದು ಪ್ರಾಪಂಚಿಕದಲ್ಲೆಲ್ಲ ತುಂಬ್ಕೊಂಬಿಟ್ಟಿರ್ತೀವಿ. ಅಸೂಯೆ, ಈರ್ಷೆ, ಅವ್ರ ಹತ್ರ ಇದೆ, ನಮ್ಮ ಹತ್ರ ಇಲ್ಲ, ಅವ್ರ ಹತ್ರ ಇದೆ ಅಂತ ಹಿಗ್ತಾ ಇರ್ತೀವಿ. ಅಂದರೆ ಅವ್ರ ಹತ್ರ ಅವ್ರು ನೋಡಿ ಅಸೂಯೆ ಪಡ್ತಾ ಇರ್ತೀವಿ. ಯಾಕಂದರೆ ಅವ್ರ ಹತ್ರ ಇದೆ, ನಾನು ಯಾಕೆ ಪ್ರಯತ್ನ ಪಡಬಾರ್ದು, ನಾನು ಮಾಡಬೇಕು ಅಂತ ಪ್ರಾಪಂಚಿಕದ ಸಂಪಾದನೆಗೆ ಹಣಗೋಸ್ಕರನೇ ಜೀವನ ಸಾಗಿಸ್ತಾ ಇರ್ತೀವಿ. ಅದೆಲ್ಲ ಆ್ಯಕ್ಚುಲಿ ಬೇಕಾಗಿರೋದು ನಮಗೆ ಆತ್ಮನ ಉದ್ಧಾರಣೆ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲ, ಆತ್ಮ ಉದ್ಧಾರಣೆ ಮಾಡೋಕ್ಕೆ ಬಂದಿರೋದು ಅಂದರೆ ನಾವು ಶ್ವಾಸದ ಮೇಲೆ ಗಮನ ಇಟ್ಟು ಧ್ಯಾನ ಮಾಡಿದಾಗ ನಾವು ಯಾರ ಜೊತೆ ಇರ್ತೀವಿ ಅಂದರೆ ಆತ್ಮ ಜೊತೆಯಲ್ಲಿ ಇರ್ತೀವಿ. ಆತ್ಮ ಜೊತೆ ಇದ್ದಾಗ ಏನಾಗುತ್ತೆ, ನಮಗೆ ಆತ್ಮ ಅಂದರೆ ನಮ್ಗೆ ಗೊತ್ತೇ ಇಲ್ಲ ಏನು ಅಂತ. ಈ ಧ್ಯಾನ ಮಾರ್ಗಕ್ಕೆ ಬಂದ ಮೇಲೆ ಪತ್ರಿಜಿ ದ್ವಾರ ಆತ್ಮ ಅಂದರೆ ಏನು ಅಂತ ತಿಳಿತು. ಆತ್ಮ ಅಂದರೆ ಒಳಗಿರೋ ಇವಾಗ ಒಂದು ಆತ್ಮ ಒಳಗಿದೆ. ಅದು ಆತ್ಮ ಅಂದರೆ ಪರಮಾತ್ಮ ನಮ್ಮೊಳಗೆ ಇದೆ. ಇವಾಗ ಒಂದು ಶರೀರದಲ್ಲಿ ಒಂದು ತಾಯಿ ಗರ್ಭದಲ್ಲಿ ಒಂದು ಶಿಶು ಜನ್ಮ ಆಗಬೇಕಂದ್ರೆ ಆತ್ಮ ಪ್ರವೇಶ ಆಗಬೇಕು. ಆತ್ಮ ಪ್ರವೇಶ ಆದಾಗೆ ಅದ್ರ ಚಲನವಲನ ಎಲ್ಲ ಇದಾಗೋದು. ಆತ್ಮ ಬರಲಿಲ್ಲ ಅಂದರೆ ಅದು ಸತ್ತೋಗಿದೆ ಅಂತ ಅರ್ಥ, ಪಾಪು ಸತ್ತೋಗಿದೆ ಅಂತ ಅರ್ಥ. ಈಗ ಆತ್ಮ ಏನು ಹೇಳುತ್ತೆ ಅಂದರೆ, ನಾವು ಆತ್ಮಗೆ ಎಷ್ಟು ನಾವು ಪ್ರಾಮುಖ್ಯತೆ ಕೊಡ್ತೀವೋ ಶರೀರಕ್ಕೆ ಇವಾಗ ಜಾಸ್ತಿ ನಾವು ಪ್ರಾಮುಖ್ಯತೆ ಕೊಡ್ತಾ ಇದ್ವಿ. ಆ ಶರೀರನೇ ಶಾಶ್ವತವಾಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ವಿ. ಆ ಶರೀರ ಶಾಶ್ವತ ಅಲ್ಲ, ಆತ್ಮನೇ ಶಾಶ್ವತ. ಆತ್ಮಕ್ಕೋಸ್ಕರ ನಾವು ಆತ್ಮ ಉನ್ನತಿಗೋಸ್ಕರ ಪ್ರಯತ್ನ ಪಡಬೇಕು. ಅದೇ ಶ್ವಾಸದ ಮೇಲೆ ಗಮನ ಇಟ್ಟು ಧ್ಯಾನ ಮಾಡಿದಾಗ ಜ್ಞಾನ ಬೆಳೆಯುತ್ತೆ. ಜ್ಞಾನದಿಂದ ಮೋಕ್ಷ ಅಂದರೆ ಹುಟ್ಟು ಸಾವಿಲ್ಲದ ಬದುಕು. ಇಲ್ಲಿವರೆಗೂ ನಾವು ಪ್ರಾಪಂಚಿಕ ಜೀವನದಲ್ಲಿ ಎಷ್ಟೋ ದುಃಖಗಳನ್ನ ಅನುಭವಿಸ್ತಾ ಇದ್ವಿ. ಯಾಕೆ ಬರ್ತಾ ಇದೆ ದುಃಖ ಅಂತ ಗೊತ್ತಿಲ್ಲ ನಮಗೆ. ಅದು ಗಂಡನಿಂದನೋ, ಇಲ್ಲ ಅತ್ತೆ ಮಾವಂದಿರಿಂದನೋ, ಸಹೋದರಿಂದನೋ, ಸ್ನೇಹಿತರಿಂದನೋ, ಯಾರಿಂದನೋ ನಮ್ಗೆ ದುಃಖ ಆಗಿದೆ. ಯಾಕೆ ದುಃಖ ಬರ್ತಿದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ನಾನು ಏನೂ ಮಾಡಿಲ್ಲ, ಆದರೂ ನನಗೆ ಕಷ್ಟಗಳು ಬರ್ತಾ ಇದೆ, ನನಗೆ ದುಃಖ ಕೊಡ್ತಾ ಇದ್ದಾರಲ್ಲ, ಯಾಕೆ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಅದೇ ಆ್ಯಕ್ಚುಲಿ ನಾವು ಮಾಡಿರೋ ಕರ್ಮಕ್ಕೆ ನಾವು ಇವಾಗ ಅನುಭವಿಸ್ತಾ ಇದ್ದೀವಿ. ಅಂದರೆ ಗತ ಜನ್ಮದಲ್ಲೋ ಈ ಜನ್ಮದಲ್ಲೋ ಒಬ್ರಿಗೆ ತೊಂದರೆ ಕೊಟ್ಟಿರ್ತೀವಿ. ಆ ತೊಂದರೆ ಹೇಗಿರುತ್ತೆ ಅಂತ ನಾವು ಇವಾಗ ಅನುಭವಿಸ್ತಾ ಇದ್ದೀವಿ. ಹೇಗಿರುತ್ತೆ ಅವರು ಅನುಭವಿಸಿದಾಗ ನೋವು ಹೇಗಿರುತ್ತೆ, ಆ ನೋವು ಈಗ ನಾವು ಪಡಿಬೇಕಲ್ವಾ, ಆ ನೋವು ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನಾವು ಈ ಜನ್ಮ ತೊಗೊಂಡಿದ್ದೀವಿ. ಈ ಜನ್ಮ ತಗೊಂಡು ಮೇಲೆ ಪ್ರಣಾಳಿಕೆ ಮಾಡ್ಕೊಂಡು ಬಂದಿರ್ತೀವಿ, ಮೇಲೆ ನಿರ್ಧಾರ ಮಾಡ್ಕೊಂಡು ಬಂದಿರ್ತೀವಿ. ಈ ಜನ್ಮದಲ್ಲಿ ನಾನು ಒಳ್ಳೆ ಜ್ಞಾನ ಧ್ಯಾನ ಮಾಡ್ತೀನಿ ಅಂತ ಹೇಳಿಬಿಟ್ಟು ಈ ಜನ್ಮದಲ್ಲಿ ಬಂದುಬಿಟ್ಟು ಮಾಯಾಲೋಕಕ್ಕೆ ಬಂದಿದ ತಕ್ಷಣ ಏನಾಗುತ್ತೆ, ಎಲ್ಲ ಮರ್ತೋಗ್ಬಿಟ್ಟು ತಾನು ತಂದೆ ಮಕ್ಕಳು, ಅಂದರೆ ತಾಯಿ ತಂದೆ ಹೆಂಡತಿ ಮಕ್ಕಳು ಅವರೇ ಶಾಶ್ವತ ಅಂದ್ಕೊಂಡು ಅವ್ರಿಗೋಸ್ಕರ ಏನು ಬೇಕೋ ಅದನ್ನೆಲ್ಲ ಸಂಪಾದನೆ ಮಾಡ್ತಾ ಇರ್ತಾರೆ. ಅಂದರೆ ಅಧರ್ಮ ಮಾರ್ಗದಲ್ಲಿ ಹಿಡಿತಾರೆ. ಅಂದರೆ ಸಂಪಾದನೆ, ಇವಾಗ ಹೆಚ್ಚು ಸಂಪಾದನೆ, ಇವಾಗ ದೊಡ್ಡ ಮನೆ ಬೇಕು, ಐಷಾರಾಮಿ ಮನೆ ಬೇಕು, ಅದು ಬೇಕು ಇದು ಬೇಕು ಅಂತ ಹೇಳಿ ತುಂಬ ಖರ್ಚು ಮಾಡ್ತಾರೆ ದುಡ್ಡು. ಅಂದರೆ ಅದು ಹೆಂಗೆ ಸಂಪಾದನೆ ಮಾಡ್ತಾರೆ ಅಂದರೆ ಅಧರ್ಮವಾಗಿ ಸಂಪಾದನೆ ಮಾಡ್ತಾರೆ. ಅಧರ್ಮದಿಂದ ಏನಾಗುತ್ತೆ, ಕಷ್ಟದ ಮೇಲೆ ಕಷ್ಟಗಳು. ಯಾಕೆ ಕಷ್ಟ ಬರುತ್ತೆ ಅಂದರೆ, ನೀವು ಮಾಡಿರೋ ಕರ್ಮ ನೀವು ಅನುಭವಿಸ್ಲೇಬೇಕು. ನೀವು ಏನಾದ್ರು ತಪ್ಪು ಮಾಡಿದರೆ ಆ ತಪ್ಪು ಹೇಗಿರುತ್ತೆ ಆ ಅನುಭವಪೂರ್ವಕ ತಿಳಿಬೇಕಲ್ವಾ. ಆ ರೀತಿ ಕಷ್ಟಗಳು ಬರುತ್ತೆ. ಆ ಕಷ್ಟಗಳಿಂದ ನಾವು ಹೆದರ್ಕೋಬಾರ್ದು. ಕಷ್ಟ ಬಂದಿದೆಯಾ, ಕಷ್ಟದಿಂದ ಏನೋ ಪಾಠ ಕಲಿಯೋದಿದೆ, ಆ ಪಾಠದಿಂದ ನನ್ನ ಆತ್ಮ ಉದ್ಧಾರಣೆ ಮಾಡಬೇಕು. ಈ ಜ್ಞಾನ ತಿಳ್ಕೊಂಡಾಗ ಈ ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ, ಸೇವೆ ಅಂದರೆ ಬರೀ ದುಡ್ಡಿನ ರೂಪದಲ್ಲಲ್ಲ, ನಮ್ಮ ಮಾತಿನ ರೂಪದಲ್ಲಿ ಆಗಲಿ ಈ ಧ್ಯಾನ ನಾವು ತಿಳ್ಕೊಂಡು ನಾವು ಆಚರಿಸ್ಕೊಂಡು ನಾವು ಅನುಭವಿಸ್ತಿರ್ತೀವಲ್ಲ, ಅದನ್ನು ಈ ಜ್ಞಾನ ತಿಳ್ಕೊಂಡ್ಮೇಲೆ ನಾವು ಒಬ್ಬರಿಗೆ 2-3 ಜನಕ್ಕೆ ಹಂಚಬೇಕು. ಹಂಚಿದಾಗ ಅವರು ಖುಷಿ ಪಡ್ತಾರಲ್ಲ, ಆ ಖುಷಿ ಪಟ್ಟ ಹೇಗಿರುತ್ತೆ ಅಂತ ಅನುಭವ ನಾವು ಪಡಿಬೇಕಲ್ವಾ. ಅವರು ಅನುಭವ ಪಡೀಲಿ, ನಾವು ಸುಖ ಸಂತೋಷವಾಗಿರ್ತಾರೆ. ಅದಕ್ಕೆ ಏನು ಹೇಳ್ತಾರೆ ಪತ್ರಿಜಿ ಅವರು, ನೀವು ಮಾತಾಡೋ ಮಾತು ಒಬ್ರಿಗನ ಉಪಯೋಗ ಆಗಬೇಕು, ಉಪಯೋಗವಾಲ್ದಿರೋ ಮಾತುಗಳು ಮಾತಾಡಬಾರ್ದು. ಏನು ಗೊತ್ತಿದೆಯೋ ಅದನ್ನು ಹೇಳಿ, ನಿಮ್ಗೆ ಏನು ಜ್ಞಾನ ಗೊತ್ತಿದೆಯೋ ಆ ಜ್ಞಾನ ತಿಳಿಸಿ, ಅವರು ಸಂತೋಷ ಪಡ್ತಾರೆ ಅಂತ ಹೇಳ್ತಾರೆ. ಈ ಜ್ಞಾನ ತಿಳ್ಕೊಂಡ್ಮೇಲೆ ನಮಗೆ ಭಯ ಅನ್ನೋದು ಹೋಗುತ್ತೆ,
ಅಂದರೆ ಎಷ್ಟೇ ಕಷ್ಟ ಇದ್ದರೂ ಅದು ನಾನು ಮಾಡಿರೋ ಕರ್ಮದಿಂದನೇ ಅಲ್ವಾ ಬಂದಿರೋದು ಅಂತ ಹೇಳ್ಬಿಟ್ಟು ಧೈರ್ಯವಾಗಿ ಎದುರಿಸ್ತೀವಿ. ಈಗ ರಮಣ ಮಹರ್ಷಿ ಹತ್ರ ಹೋಗ್ತಾರೆ. ಒಬ್ಬರು ಫಾರಿನರ್ ಬಂದುಬಿಟ್ಟು ಅವ್ನಿಗೆ ಎಷ್ಟೋ ಸಂದೇಹಗಳಿರುತ್ತಂತೆ. ಸಂದೇಹಗಳನ್ನ ತಗೊಂಡು ಬಂದಿರ್ತಾನೆ. ಸುಮ್ಮನೆ ರಮಣ ಮಹರ್ಷಿ ಹತ್ರ ಕೂತ್ಕೊಂಡ್ರಂತೆ. ಸುಮ್ಮನೆ ಕೂತ್ಕೊಂಡು ಏನು ಅಂತ ಸುಮ್ಮನೆ ಈ ಥರ ಎಷ್ಟೋ ಒಂದು 70-80 ಕ್ವಶನ್ಸ್ ಕೇಳಬೇಕು ಅಂದ್ಕೊಂಡಿದ್ದಂತೆ. ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಅವ್ರ ಮುಂದೆ ಕೂತ್ಕೊಂಡ್ರಂತೆ. ಕೂತ್ಕೊಂಡಿದ್ದ ತಕ್ಷಣ ಅಷ್ಟು ಪ್ರಶ್ನೆಗಳಿಗೆ ಉತ್ತರ ಒಂದು 10 ನಿಮಿಷದಲ್ಲಿ ಏನೂ ಮಾತಾಡಲಿಲ್ವಂತೆ. ಯಾಕಂದರೆ ಅಷ್ಟು ಆತ್ಮಸ್ಥಾಯಿದಲ್ಲಿದ್ದಾರಲ್ಲ. ರಮಣ ಮಹರ್ಷಿ ಅಂತವ್ರು ಏನೂ ಓದಿಲ್ಲ. ಆದರೂ ಅವ್ರು ಕೂತ್ಕೊಂಡಿದ್ದ ತಕ್ಷಣ ಸುಮ್ಮನೆ ಅವ್ರು ಧ್ಯಾನ ಮಾಡಿ ಅಂತ ಹೇಳಿದ್ರಂತೆ. ಧ್ಯಾನ ಮಾಡಿದ ತಕ್ಷಣ ಏನಾಯಿತು ಅಂದರೆ ಅವ್ರಿಗೆ ಒಂಥರ ಆನಂದ ಆಯ್ತಂತೆ. ಅಂದರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಬಿಡ್ತಂತೆ. ಆ ಥರ ನಾವು ಎಷ್ಟು ಧ್ಯಾನ ಸಾಧನೆ ಮಾಡ್ತೀವೋ ನಾವೇ ಭಗವಂತರು. ಎಲ್ಲೂ ಇಲ್ಲ ಭಗವಂತ, ನಮ್ಮೊಳಗೆ ಇದ್ದಾನೆ ಭಗವಂತ. ಇವಾಗ ನಿಮ್ಗೆ ಏನೋ ಒಂದು ಪ್ರಾಬ್ಲಮ್ ಬಂದಿದೆ ಅಂದ್ಕೊಳ್ಳಿ. ಮುಂಚೆ ಪ್ರಾಪಂಚಿಕದ ಜೀವನದಲ್ಲಿ ಏನು ಮಾಡ್ತಾಯಿದ್ರಿ? ಪ್ರಶ್ನೆಗಳು ಕೇಳ್ತಾಯಿದ್ರಿ, ಸಲಹೆಯನ್ನು ಕೇಳ್ತಾಯಿದ್ರಿ, ಯಾರನ್ನೋ ಒಬ್ಬರನ್ನ ಕೇಳ್ತಾಯಿದ್ವಿ ಸಲಹೆ. ಅಯ್ಯೋ ಈ ಥರ ಪ್ರಾಬ್ಲಮ್ ಆಗಿದೆ, ಏನು ಮಾಡಲಪ್ಪ, ನನಗೆ ಕಷ್ಟ ಆಗ್ತಾಯಿದೆ ಅಂತ ಹೇಳ್ತೀವಿ. ಆಗ ಕಷ್ಟ ಹೇಳ್ತೀವಿ. ಆಗ ಅವ್ರು ಸಜೆಷನ್ ಕೊಡ್ತಾರೆ, ನಾವು ಅವ್ರನ್ನೇ ಪಾಲಿಸ್ದಾಗ ಏನಾಗುತ್ತೆ, ಓ ಹಾಗಾ ಅಂತ ಹೇಳ್ಬಿಟ್ಟು ಅವರು ಹೇಳ್ದಾಗೆ ನಾವು ಮಾಡ್ತೀವಿ. ಇವಾಗ ಆಧ್ಯಾತ್ಮಿಕ ಮಾರ್ಗಕ್ಕೆ ಬಂದಮೇಲೆ ಏನಾಗುತ್ತೆ ಅಂದರೆ ನಾವು ಏನು ಮಾಡ್ತೀವಿ ಅಂದರೆ ಇದು ಬುಕ್ ಎಲ್ಲ ತಿಳ್ಕೊಂಡಿರ್ತೀವಲ್ಲ, ಈ ಜ್ಞಾನ ತಿಳ್ಕೊಂಡ್ಮೇಲೆ ನಾವು ನಮ್ಮೊಳಗೆ ನಾವು ಹೋಗಬೇಕು. ಅಂದರೆ ಶ್ವಾಸದ ಮೇಲೆ ಗಮನ ಇಟ್ಟು ಧ್ಯಾನ ಮಾಡಿದಾಗ ಈ ಜ್ಞಾನ ಎಲ್ಲ ತಿಳ್ಕೊಂಡಿರ್ತೀವಲ್ಲ, ನಮಗೆ ನಮ್ಮಲ್ಲೇ ಇದೆ ಉತ್ತರ, ಎಲ್ಲ ನಮ್ಮೊಳಗೆ ಇದೆ ಉತ್ತರ. ಶ್ವಾಸದ ಮೇಲೆ ಗಮನ ಇಟ್ಟು ಧ್ಯಾನ ಮಾಡ್ತಾಯಿದ್ರೆ ನಮಗೆ ಆನ್ಸರ್ಸ್ ಸಿಗುತ್ತೆ. ಎಕ್ಸಾಂಪಲ್, ಈಗ ಒಬ್ಬರು ಕೆಲಸದ ಮೇಲೆ ಬಾಂಬೆಗೆ ಆಮೇಲೆ ಮೆಡ್ರಾಸ್ಗೆ ಚೆನ್ನೈಗೆ ಹೋಗಬೇಕು ಅಂತ ಅಂದ್ಕೊಳ್ತಾರೆ. ಆ್ಯಕ್ಚುಲಿ ಅವ್ರಿಗೆ ಯಾವ ಊರಿಗೆ ಹೋಗಬೇಕು ಅಂತ ಟ್ರಾನ್ಸ್ಫರ್ ಆಗಿರುತ್ತೆ. ಯಾವ ಊರಿಗೆ ಹೋಗಬೇಕು ಅಂತ ಒಂದು ಸ್ವಲ್ಪ ಗೊಂದಲದಲ್ಲಿರ್ತಾರೆ. ತಿರ್ಗಾ ನೀವು ಸ್ವಲ್ಪ ಹೊತ್ತು ಧ್ಯಾನದಲ್ಲಿ ಕೂತ್ಕೊಂಡ್ಮೇಲೆ ನಾನು ಏನು ಮಾಡಬೇಕು, ಶ್ವಾಸದ ಮೇಲೆ ಗಮನ ಇಟ್ಟು ಧ್ಯಾನ ಮಾಡಬೇಕಲ್ಲ, ಏನು ಮಾಡಬೇಕು, ಒಂದು ಸ್ವಲ್ಪ ಸುಮ್ಮನೆ ಕೂತ್ಕೊಂಡು ಯಾವ ಊರಿಗೆ ಹೋಗಬೇಕು ಅಂತ ಕೇಳಿಕೊಂಡ್ರೆ ನಿಮಗೆ ಒಳಗಿಂದನೇ ಮೆಸೇಜ್ ಬರುತ್ತೆ. ಈ ಥರ ಮೆಸೇಜ್ ಬಂದಾಗ ಏನಾಗುತ್ತೆ, ಕರೆಕ್ಟ್ ಆನ್ಸರ್ ಇರುತ್ತೆ, ಉತ್ತರ ಕರೆಕ್ಟಾಗಿ ಬರುತ್ತೆ. ಅದನ್ನು ಪಾಲಿಸ್ಕೊಳ್ಬೇಕು. ನಾವು ಬೇರೆಯವ್ರ ಮಾತೆಲ್ಲ ಕೇಳಬಾರ್ದು. ನಮ್ಮನ್ನು ನಾವೇ ಉದ್ಧಾರ ಮಾಡ್ಕೋಬೇಕು. ಇನ್ನೊಂದು ಏನಾಗುತ್ತೆ ಅಂದರೆ, ಒಂದು ಊರಲ್ಲಿ ಒಬ್ಬರ ಮನೆಗೆ ನೆಂಟ್ರ ಮನೆಗೆ ಹೋಗಬೇಕಾಗಿತ್ತು. ನೆಂಟ್ರ ಮನೆಗೆ ಹೋದಾಗ ಏನಾಗುತ್ತೆ, ಅಲ್ಲಿ ಮಳೆ ತುಂಬ ಜೋರಾಗಿ ಬರ್ತಾ ಇರುತ್ತೆ. ಮಳೆ ಜೋರಾಗಿ ಬರ್ತಾ ಇದ್ದರೆ ಆಗ ಏನಾಗುತ್ತೆ, ಕೆಸರೆಲ್ಲ ಆಗೋಗ್ಬಿಟ್ಟಿರುತ್ತೆ. ನೆಂಟ್ರ ಮನೆಗೆ ಬರ್ತಾರೆ. ಒಂದು ಚೊಂಬು, ಅಂದರೆ ಮನೆ ಮಾಲೀಕ ಏನು ಮಾಡ್ತಾನೆ, ಚೊಂಬು ಕೊಡ್ತಾನೆ, ಒಂದು ನೀರು ಚೊಂಬು, ಕೆಸರಾಗಿದೆ ಅಂತ ಹೇಳ್ಬಿಟ್ಟು ನೀರು ಚೊಂಬು ಕೊಡ್ತಾನೆ. ಚೊಂಬು ಕೊಟ್ಟಾಗ ಏನಾಗುತ್ತೆ, ಒಬ್ಬ ಮನುಷ್ಯ ಫಸ್ಟು, ಇಬ್ಬರು ಮನುಷ್ಯರಲ್ವಾ ಹೋಗಿರೋದು, ಅದರಲ್ಲಿ ಒಬ್ಬರು ಏನು ಮಾಡ್ತಾರೆ ಅಂದರೆ ನೀರು ಎಷ್ಟು ಉಪಯೋಗಿಸ್ತಾರೆ ಅಂದರೆ ಮಿತವಾಗಿ ಉಪಯೋಗಿಸ್ತಾರೆ. ಅಂದರೆ ಕಾಲು ಉಜ್ಕೊಳ್ಳೋದಾಗಲಿ, ಮುಖ ತೊಳ್ಕೊಳ್ಳೋದಾಗಲಿ, ಬಾಯಿ ವಾಶ್ ಮಾಡ್ಕೊಳ್ಳೋದಾಗಲಿ, ಶರ್ಟಿಗೆಲ್ಲ ಕೊಚ್ಚೆ ಆಗಿರುತ್ತಲ್ಲ ಅದನ್ನೆಲ್ಲ ನೋಡ್ಕೊಂಡು ಇರೋ ಒಂದು ಚೊಂಬಿನಲ್ಲೇ ಅವರೆಲ್ಲ ಅಷ್ಟು ಸದುಪಯೋಗ ಮಾಡ್ಕೊಳ್ತಾರೆ. ಆದರೆ ಇನ್ನೊಂದು ಮನುಷ್ಯ ಏನು ಮಾಡ್ತಾನಂದರೆ, ಅವನಿಗೆ ಒಂದು ಚೊಂಬು ಕೊಟ್ಟರು ಒಂದು ಚೊಂಬು ಸುರ್ಕೊಂಡ್ಬಿಡ್ತಾನೆ, ಕಾಲಿಗೆ ಚಪ್ಪಲಿಗೆ ತುಂಬ ಕೆಸರಾಗಿರುತ್ತಲ್ಲ ತುಂಬ್ಕೊಂಡ್ಬಿಡ್ತಾನೆ, ನೀರು ಹಾಕ್ಕೊಂಡ್ಬಿಡ್ತಾನೆ. ತಿರ್ಗಾ ಮಕ್ಕಕ್ಕೊಂದು ಸತಿ ಮಕ್ಕನೂ ಸರಿಗೆ ತೊಳ್ಕೊಳ್ಳಲ್ಲ, ಬಾಯಿ ಸರಿಗೆ ತೊಳ್ಕೊಳ್ಳಲ್ಲ, ಕೈ ಕಾಲು ಎಲ್ಲ ತೊಳ್ಕೊಳ್ಳಲ್ಲ, ಒಂದು ಬಕೆಟ್ ಫುಲ್ ಖಾಲಿ ಮಾಡ್ತಾನೆ. ಹಾಗೆ ನಮ್ಮ ಜೀವನವೂ ಅಷ್ಟೇ. ನಾವು ಎಷ್ಟು ಸಂಸಾರಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು, ಸ್ವಾಧ್ಯಾಯಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು, ಮಕ್ಕಳು ನೋಡ್ಕೊಳ್ಳೋಕೆ ಸ್ವಲ್ಪ ಟೈಮ್, ಧ್ಯಾನ ಸ್ವಲ್ಪ ಮಾಡಬೇಕು, ಸ್ವಾಧ್ಯಾಯ ಮಾಡಬೇಕು. ಈ ಥರ ನಾವು ನಮ್ಮ ಟೈಮ್ನ ಸದುಪಯೋಗ ಮಾಡಬೇಕು. ಇಲ್ದಿದ್ರೆ ಈಗ ಅವರು ಮಾಡಿದ್ರಲ್ಲ ಆ ಥರ ನಮ್ಮ ಪರಿಸ್ಥಿತಿನೂ ಆಗೋಗುತ್ತೆ. ಎರಡನೇ ಮನುಷ್ಯ ಮಾಡಿದ್ನಲ್ಲ, ಎಷ್ಟು ಹಾಕಿದ್ರೂ ಎಷ್ಟು ಮಾಡಿದ್ರೂ ದುಃಖ ಅನುಭವಿಸ್ಲೇಬೇಕಾಗತ್ತೆ. ಇವಾಗ ನಾವು ಏನೋ ಒಂದು ತಪ್ಪು ಮಾಡಿರ್ತೀವಿ, ಆ ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕಲ್ವಾ. ಹಾಗೆ ಪ್ರತಿಯೊಂದು ಇವಾಗ ಧ್ಯಾನ ಸಾಧನೆ ಮಾಡಲಿಲ್ಲ ಅಂದ್ಕೊಳ್ಳಿ. ಧ್ಯಾನ ಸಾಧನೆ ಮಾಡಲಿಲ್ಲ ಅಂದರೆ ತಿರ್ಗಾ ಪುನರತಿ ಜನನಂ ಪುನರತಿ ಮರಣಂ, ತಿರ್ಗಾ ಜನ್ಮ ಎತ್ಕೊಳ್ಳೇಬೇಕಾಗುತ್ತೆ. ಇದು ತಪ್ಪು ಮಾಡಿದ್ದೀರಲ್ಲ, ತಪ್ಪು ಮಾಡಿದ್ದಕ್ಕೆ ಅವ್ರು ತಿರ್ಗಾ ಜನ್ಮ ತಗೊಳ್ಳೇಬೇಕು. ಇದೇ ರೀತಿ ಈ ಥರನೇ ಆಗ್ತಾಯಿದೆ ನಮ್ಮ ಜೀವನಗಳು. ಹೀಗೆ ಎಷ್ಟೋ ಜನ್ಮಗಳು ಬೇಕಾಗುತ್ತೆ. ಇವಾಗ ನಾವು ಈ ಧ್ಯಾನ ಮಾರ್ಗಕ್ಕೆ ಬರಬೇಕಂದ್ರೆ 300-350 ಜನ್ಮಗಳು ದಾಟಿದ್ರೇನಂತೆ ಬರೋಕ್ಕಾಗೋದು, ಇಲ್ಲಾಂದರೆ ಬರೋಕ್ಕಾಗಲ್ಲ. ಏಕೆಂದರೆ ಇವಾಗ ತಟ್ವತಿ ವೀರರಾಘವ್ ರಾಜಲಕ್ಷ್ಮಿ ಅವರು ನನಗೆ ಆ ಗುರುಗಳು. ಯಾಕಂದರೆ ನಾನು ಪತ್ರಿಜಿ ಸರ್ ನೋಡಿಲ್ಲ, ಬಟ್ ಅವ್ರ ವೀಡಿಯೋಸ್ ಎಲ್ಲ ಕೇಳಿದ್ದೀನಿ. ಬಟ್ ಇನ್ನೂ ಡೀಪಾಗಿ ಅವರು ರಾಘವರಾವ್ ಸರ್, ರಾಜಲಕ್ಷ್ಮಿ ಮೇಡಮ್ಮು
ಅವರೆಲ್ಲ ನಮಗೆ ಕೊಡ್ತಾ ಇದ್ದಾರೆ ಆ ಜ್ಞಾನ ಕೊಟ್ಟಾಗ ಏನಾಗುತ್ತೆ ಅಂದರೆ ನಮಗೆ ನಾನು ನಿಜವಾಗ್ಲೂ ಭಯ ಪಡ್ತಿದ್ದೆ ತುಂಬ, ಎಲ್ಲದಕ್ಕೂ ಭಯ ಪಡ್ತಾ ಇದ್ದೆ. ಅವರು ಕೊಟ್ಟಿರೋ ಜ್ಞಾನದಿಂದ ಈ ಮಟ್ಟಿಗೆ ನಾನು ಮಾತಾಡ್ತಿದ್ದೀನಿ ಅಂದರೆ ಅವ್ರು ಕೊಟ್ಟಿರೋ ಜ್ಞಾನದಿಂದ, ನಾನು ಮಾಡಿರೋ ಕರ್ಮದಿಂದನೇ ಅಲ್ವ ಈಗ ಅನುಭವಿಸ್ತಾ ಇರೋದು. ಅದಕ್ಕೆ ನಾವು ಯಾವಾಗಲೇ ಆಗಲಿ ಪರಲೋಕವಾಸಿಗಳು, ನಾವು ಯಾವತ್ತೇ ಆಗಲಿ ಇಹಲೋಕವಾಸಿಗಳಲ್ಲ. ಪರಲೋಕವಾಸಿಗಳು ಅಂದರೆ ಆತ್ಮ ಹೇಗಿರಬೇಕು, ಹೇಗೆ ನಡ್ಕೋಬೇಕು, ಯಾವ ರೀತಿ ಇರಬೇಕು, ನಾವು ಮಾಡೋ ಜೀವನ ಹೇಗಿರಬೇಕು ಡಿಫ್ರೆಂಟ್ ಆಗಿರುತ್ತೆ. ಇಹಲೋಕ ಜೀವನವೂ ಡಿಫ್ರೆಂಟ್ ಆಗಿರುತ್ತೆ, ಪರಲೋಕ ಜೀವನವೂ ಡಿಫ್ರೆಂಟ್ ಆಗುತ್ತೆ. ಇಹಲೋಕ ಅಂದರೆ ಇವಾಗ ನಾವು ಅನುಭವಿಸ್ತಿದ್ದೀವಲ್ಲ ಅದನ್ನು ಇಹಲೋಕ ಅಂತಾರೆ. ಪರಲೋಕ ಅಂದರೆ ನಾವು ಮಾಡ್ತಾ ಇರೋ ಮೇಲೆ ಇವಾಗ ಪರಲೋಕ ಅಂದರೆ ಮೇಲೆ ಭಗವಂತಗಳು ಇರ್ತಾರೆ, ದೇವ್ರುಗಳಿರ್ತಾರೆ ಮೇಲೆ, ಅವ್ರು ಹಾಗೆ ಜೀವಿಸ್ಬೇಕಂದ್ರೆ ನಾವು ಆತ್ಮ ಉದ್ಧರಣೆ ಮಾಡಬೇಕಂದ್ರೆ ಇಲ್ಲಿ ಶ್ವಾಸದ ಮೇಲೆ ಗಮನ ಇಟ್ಟು ಧ್ಯಾನ ಮಾಡಿದಾಗ ನಾವು ಆ ಲೋಕಕ್ಕೆ ಹೋಗ್ತೀವಿ. ಪರಲೋಕ ಅಂದರೆ ಒಳ್ಳೆ ಲೋಕಕ್ಕೆ ಹೋಗ್ತೀವಿ. 2 ಲೋಕಗಳಿರುತ್ತಂತೆ ಅಲ್ಲಿ ಮೇಲೆ, ಊರ್ಧ್ವಲೋಕ ಅಧೋಲೋಕ ಅಂತ. ಊರ್ಧ್ವಲೋಕಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ಪತ್ರಿಜಿ ಸರು, ಗಾಂಧೀಜಿ, ರಾಮಕೃಷ್ಣ ಪರಮಹಂಸ, ಶಿರ್ಡಿ ಸಾಯಿಬಾಬಾ ಅವರೆಲ್ಲ ಇರ್ತಾರಂತೆ. ನಾವು ಇಲ್ಲಿ ಒಳ್ಳೆ ಕೆಲಸ ಮಾಡಿದಾಗ ಅವ್ರು ನಮ್ಮನ್ನು ಆಧರಿಸ್ತಾರಂತೆ, ಚೆನ್ನಾಗಿ ಮಾತಾಡಿಸ್ಬಿಟ್ಟು ನೀನು ಒಳ್ಳೆ ಕಾರ್ಯ ಮಾಡಿದ್ಯಪ್ಪ, ಅಲ್ಲೆಲ್ಲ ಒಳ್ಳೆ ಕಾರ್ಯ ಮಾಡಿದ್ದಕ್ಕೆ ಈಗ ನಿನಗೆ ತುಂಬ ಒಳ್ಳೆಯದಾಗ್ತಾ ಇದೆ, ಅವ್ರು ನಮಗೆ ಉನ್ನತ ಲೋಕಕ್ಕೆ ಕರ್ಕೊಂಡು ಹೋಗ್ತಾರಂತೆ. ಅಂದರೆ ಮಾಡಿರೋದು ಜ್ಞಾನ ಎಲ್ಲ ಮಾಡ್ತಿದೆಯಲ್ಲ, ಆಮೇಲೆ ಒಂದು ಸಜೆಷನ್ಸ್ ಕೊಡ್ತಾರಂತೆ. ಅಲ್ಲೋದ್ಮೇಲೆ ಈ ಥರ ಆಗಬಾರ್ದು, ಸ್ವಲ್ಪ ಮಿಸ್ಟೇಕ್ ಇರುತ್ತೆ, ಅದನ್ನು ತಿರ್ಗಾ ಸರಿ ಮಾಡ್ಕೊಂಡು ಇನ್ನೊಂದು ಜನ್ಮಕ್ಕೆ ಬರ್ತೀವಂತೆ. ಇನ್ನೊಂದು ಜನ್ಮಕ್ಕೆ ತಗೊಂಡಾಗ ನಾವು ಸತ್ಯ ಮಾರ್ಗಕ್ಕೆ ಬರ್ತೀವಂತೆ. ಆ ಸತ್ಯ ಮಾರ್ಗಕ್ಕೆ ಬಂದಾಗ ಏನಾಗುತ್ತೆ, ನಾವು ಮುಕ್ತಿ ಮಾರ್ಗಕ್ಕೆ ಸೇರ್ತೀವಂತೆ, ಅಂದರೆ ಸತ್ಯಲೋಕ ಸೇರ್ತೀವಂತೆ. ಸತ್ಯಲೋಕ ಸೇರಿದಾಗ ಏನಾಗುತ್ತೆ, ನಮಗೆ ಆತ್ಮ ಇನ್ನು ಹುಟ್ಟು ಸಾವು ಇಲ್ದಂಗೆ ಆಗುತ್ತಂತೆ. ಅದೇ ಥರ ಇನ್ನೊಂದು ಲೋಕ ಊರ್ಧ್ವಲೋಕ ಅಂದರೆ ನಾವು ಪಾಪಗಳು ಮಾಡ್ತಿರ್ತೀವಿ. ಪಾಪಗಳು ಮಾಡಿದಾಗ ಆ ಶಿಕ್ಷೆ ಅನುಭವಿಸ್ತೀವಿ. ಆ ಶಿಕ್ಷೆ ಯಾಕೆ ಅನುಭವಿಸ್ತಾ ಇದ್ದೀವಿ ಅಂದರೆ ನಾವು ಪಾಪ ಮಾಡಿದ್ದೀವಿ. ಅವಾಗೇನು ಮರಣಾನಂತರ ಏನಾಗುತ್ತೆ, ಅಲ್ಲಿ ಹೋದ್ಮೇಲೆ ಪಿತೃದೇವತೆಗಳು, ತಂದೆಂದಿರು ಎಲ್ಲ ಇರ್ತಾರಲ್ವ, ಅವರು ಸ್ವಲ್ಪ ಸಲಹೆ ಕೊಡ್ತಾರಂತೆ. ಅವ್ರಿಗೆ ಅಷ್ಟೊಂದು ಜ್ಞಾನ ಇರಲ್ಲ, ಅಜ್ಞಾನದಲ್ಲಿರ್ತಾರೆ. ನಾವು ಅವ್ರು ಏನು ಹೇಳ್ತಾರೋ ನಾವು ಹಂಗೆ ಪಾಟಿಸ್ಕೊಂಡು ಬಂದರೆ ತಿರ್ಗಾ ಇನ್ನೂ ಜನನ ಮರಣ ಹೆಚ್ಚುತ್ತಂತೆ. ಆಗಬಾರ್ದು ಅಂದರೆ ನಾವು ಇವಾಗಿಂದನೇ ಶ್ವಾಸದ ಮೇಲೆ ಗಮನ ಇಟ್ಟು ಧ್ಯಾನ ಮಾಡಿ, ಸಜ್ಜನ ಸಾಂಗತ್ಯ, ಸೇವೆ, ಸ್ವಾಧ್ಯಾಯ ಅಂದರೆ ಮಾಂಸಾಹಾರ ಸೇವನೆ ಮಾಡಬಾರ್ದು. ಮಾಡಿದ್ರೆ ಅದು ಒಂದು ಪ್ರಣಾಳಿಕದ ಮೇಲೆ ಬಂದಿದೆ. ಆ ಪ್ರಣಾಳಿಕೆ ಮೇಲೆ ಬಂದಮೇಲೆ ಅದಕ್ಕೆ ನಾವು ತೊಂದರೆ, ಪ್ರತಿ ಜೀವಿಯಲ್ಲೂ ಆತ್ಮ ಇದೆ. ಇವಾಗ ನಾವು ಹೇಗೆ ಬಂದಿದ್ದೀವೋ ಭೂಮಿ ಮೇಲೆ, ಅದು ಒಂದು ಸ್ವಲ್ಪ ಪಾಠ ಕಲಿಯೋಕ್ಕೆ ಬಂದಿದೆ. ನಾವು ಪಾಠ ಕಲಿಯೋಕ್ಕೆ ಬಂದಿದ್ದೀವಿ. ಅದನ್ನು ಅರ್ಧಂಬರ್ಧನೇ ಇಲ್ಲದೆ ಇದ್ರೂ ಅದನ್ನು ಸಾಯಿಸ್ಬಿಟ್ಟು ನಾವು ತಿಂದ್ಬಿಟ್ಟು ಅದನ್ನು ತೊಂದರೆ ಕೊಡ್ತಾ ಇದ್ದರೆ ನಮಗೆ ಭಗವಂತ ಮೆಚ್ತಾನ? ನಾವು ಅದೇ ರೀತಿ ಆಕ್ಸಿಡೆಂಟ್ ರೋಗದ ರೂಪದಲ್ಲೋ ಯಾವುದೋ ಒಂದು ರೂಪದಲ್ಲಿ ಕಷ್ಟಗಳು ಬರ್ತಾ ಇದೆ. ಗುರುಗಳನ್ನ ಆಶ್ರಯಿಸ್ತಾರೆ ಎಷ್ಟೊಂದು ಜನ. ಆಮೇಲೆ ದೇವಸ್ಥಾನಗಳು ಪೂಜೆ ಮಾಡ್ತಾ ಇದ್ದಾರೆ, ಪೂಜೆಗಳು ಮಾಡಿಬಿಟ್ಟು ಅಭಿಷೇಕಗಳನ್ನೆಲ್ಲ ಮಾಡಿಸ್ತಾರೆ. ಆದರೂ ಕಷ್ಟ ಹೋಗಲ್ಲ. ಯಾಕೆ? ನೀನು ಮಾಡಿರೋ ಕರ್ಮ ನಿನಗೆ ಗೊತ್ತಾಗಲ್ಲ. ಮಾಡಿರೋ ಕರ್ಮ ಹೇಗಿರುತ್ತೆ ಅಂತ ಅದು ಅನುಭವಪೂರ್ವಕವಾಗಿ ನಾವು ಪಡಿಬೇಕು. ಪಡೆದಾಗ ಏನಾಗುತ್ತೆ, ನಾನು ಮಾಡಿರೋ ಧ್ಯಾನ ಮಾರ್ಗಕ್ಕೆ ಬಂದಮೇಲೆ ನಮ್ಗೆ ಗೊತ್ತಾಗೋದು, ಈ ಥರ ನಾವು ಮಾಡಿರೋ ಕರ್ಮಕ್ಕೆ ನಾವು ಇವಾಗ ಅನುಭವಿಸ್ತಾ ಇದ್ದೀವಿ ಅಂತ ತಿಳಿಯುತ್ತೆ. ಎಲ್ಲ PMC ವೀಕ್ಷಕರಿಗೂ, ನನ್ನ ನೋಡ್ತಾ ಇರೋ ವೀಕ್ಷಕರಿಗೂ ಎಲ್ಲ ನನ್ನ ನಮಸ್ಕಾರಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.